ವೀಕ್ಷಕರೇ, ಮೊನ್ನೆಯಷ್ಟೇ ಮುಖೇಶ್ ಅಂಬಾನಿಯವರ ಕಿರಿ ಮಗನಾದಂಥ ಅನಂತ್ ಅಂಬಾನಿಯವರ ಮದುವೆ ಗುಜರಾತ್ನ ಜಾಮ್ನಗರ್ ಎಂಬಲ್ಲಿ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಇದು 1000 ಕೋಟಿ ರೂಪಾಯಿ ಖರ್ಚಲ್ಲಿ ನಡೆದಂತ ಮದುವೆ. ಅಲ್ಲಿ ಅದ್ದೂರಿತನಕ್ಕೆ ಕೊರತೆ ಇರಲಿಲ್ಲ. ಫೇಸ್ಬುಕ್ ನ ಮಾಲೀಕರಾದಂಥ ಜುಕರ್ಬರ್ಗ್ ಹಾಗೂ ಅವರ ಪತ್ನಿ ಅನಂತ್ರವರು ಧರಿಸಿದಂತ ವಾಚ್ನ ಬೆಲೆಯನ್ನ ಅದೆಷ್ಟು ಅಂತ ಸಹಜವಾಗಿ ಕೇಳಿದಾಗ ಅದಕ್ಕೆ ಅನಂತ್, ಅಯ್ಯೋ ಇದು ಕೇವಲ 10 ರಿಂದ 12 ಕೋಟಿ ರೂಪಾಯಿ ಅಷ್ಟೇ ಅಂತ ಹೇಳಿದ್ರು. ಅವರ ಈ ಮಾತಿಗೆ ಜುಕರ್ಬರ್ಗ್ ದಂಪತಿಗಳೇ ಅವಕಾಗಿದ್ರು. ಕೈಗೆ ಧರಿಸುವಂತ ವಾಚ್ನ ಬೆಲೆ 12 ಕೋಟಿ ರೂಪಾಯಿ ಇರಬಹುದಾದ್ರೆ ಇತರ ಸಂಗತಿಗಳಿಗೆ ಅಲ್ಲಿ ಇನ್ನೆಷ್ಟು ಖರ್ಚಾಗಿರಬೇಡ. ಹಾಲಿವುಡ್ ನ ಖ್ಯಾತ ಪಾಪ್ ತಾರೆ ಹಾಗೂ ಗಾಯಕಿ ಆದಂತ ರಿಹಾನಾ ಅವರನ್ನ ಮದುವೆಗೆ ಹಾಡೋದಕ್ಕೆ ಆಹ್ವಾನಿಸಿದಂತ ಅಂಬಾನಿಯವರು ಈಕೆಗೆ 70 ಕೋಟಿ ರೂಪಾಯಿಗಳನ್ನ ಕೊಟ್ಟು ಬುಕ್ ಮಾಡಿದ್ರು. ವೀಕ್ಷಕರೇ, ಬಹುಶಃ ಇಡೀ ಭಾರತದಲ್ಲಿ ಒಂದು ರಾತ್ರಿ ಹಾಡಿ ಮನರಂಜಿಸಲು ಯಾವೊಬ್ಬ ಗಾಯಕ ಹಾಗೂ ಗಾಯಕಿ ಕೂಡ ಇಷ್ಟು ದೊಡ್ಡ ಮೊತ್ತದ ಹಣ ಅಥವಾ ಸಂಭಾವನೆಯನ್ನ ಪಡೆದಿಲ್ಲ. ಅಂಬಾನಿಯವರ ಪರಿವಾರದ ಮದುವೆಗೆ ಬಂದಿದ್ದಂತ ರಿಹಾನಾರ ಮಾದಕ ಫೋಟೋ ಹಾಗೂ ವಿಡಿಯೋಗಳು ಮೊನ್ನೆಯಿಂದ ಅಂತರ್ಜಾಲದ ತುಂಬಾ ವೈರಲ್ ಆಗಿವೆ. ಅದರಲ್ಲೂ ಆಕೆ ಮದುವೆಗೆ ಬಂದಿದ್ದಂತ ಸಾಮಾನ್ಯರ ಜೊತೆ ಯಾವುದೇ ಬಿಗುಮಾನ ತೋರದೆ ತೆಗೆಸಿಕೊಂಡಂತ ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಿವೆ. ರಿಹಾನಾರ ಈ ಬಗೆಯ ಸರಳತೆಗೆ ಜನ ಮನಸೋತಿದ್ದಾರೆ. ಈ ರಿಹಾನಾ ಯಾರು ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರಬಹುದು. ಈಕೆ ಯಾರು? ಈಕೆನ ಯಾಕಾಗಿ ಅಂಬಾನಿಯವರು ತಮ್ಮ ಮದುವೆಗೆ ಹಾಡೋದಕ್ಕೆ ಆಹ್ವಾನಿಸಿದ್ರು? ಈಕೆ ಹಿನ್ನೆಲೆ ಏನು? ಈಕೆಗೆ 50 ರಿಂದ 70 ಕೋಟಿ ಸಂಭಾವನೆ ಕೊಡೋದಕ್ಕೆ ಕಾರಣ ಏನು? ಈ ಹಿಂದೆ ಈಕೆ ನಮ್ಮ ದೇಶದ ಬಗ್ಗೆ ಮಾಡದಂತ ಕಮೆಂಟ್ ಏನು ಎಂಬ ಮುಂತಾದ ಸಂಗತಿಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವತ್ತು ರಿಹಾನಾ ಅನ್ನೋದು ಕೇವಲ ಒಂದು ಹೆಸರಲ್ಲ, ಅದೊಂದು ಬ್ರಾಂಡ್ ಎನ್ನುವಷ್ಟರ ಮಟ್ಟಿಗೆ ಆಕೆ ಬೆಳೆದಿದ್ದಾರೆ. 36 ವರ್ಷದ ರಿಹಾನಾ ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ದುಬಾರಿ ಹಾಗೂ ಪಾಪ್ಯುಲರ್ ಆದಂಥ ಪಾಪ್ ತಾರೆ. ಶೂನ್ಯದಿಂದ ಮೇಲೆ ಬಂದಂತ ರಿಹಾನಾ ಯಾವುದೇ ಬ್ಯಾಕ್ ಸಪೋರ್ಟ್ ಇಲ್ದೇನೆ ಇವತ್ತು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸುವಂತ ಲೆವೆಲ್ಗೆ ಬಂದವರು. ಇಲ್ಲಿಂದ 2 ವರ್ಷಗಳ ಕೆಳಗೆ ಭಾರತದ ಕೆಲವು ಕಡೆ ನಡೆದಂತ ಚಳುವಳಿಯ ಬಗ್ಗೆ ರಿಹಾನಾ ತಮ್ಮ ಸೋಷಿಯಲ್ ಜಾಲತಾಣದ ಖಾತೆಯಲ್ಲಿ ನಾವು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಿಲ್ಲ ಅಂತ ಕೇಳುವ ಮೂಲಕ ಸುದ್ದಿಯಲ್ಲಿದ್ರು. ಹಿಂದೊಮ್ಮೆ ಈ ರಿಹಾನಾ ಭಾರತ ಬಡದೇಶ ಅಂತ ಹೇಳದಂತ ಮಾತು ಕೂಡ ವೈರಲ್ ಆಗಿತ್ತು. ಅಂಬಾನಿ ಪರಿವಾರದ ಮದುವೆಯಲ್ಲಿ ಮೊನ್ನೆ ನಡೆದಂತ ಈಕೆಯ ಮ್ಯೂಸಿಕಲ್ ಇವೆಂಟ್ ಅಷ್ಟೇನು ಆಸಕ್ತಿಕರವಾಗಿರಲಿಲ್ಲ. ಎಲ್ಲರೂ ಈ ರಿಹಾನಾ ವೆಡ್ಡಿಂಗ್ಗೆ ಧರಿಸಿದಂತ ಮಾದಕ ಹಾಗೂ ಅರೆನಗ್ನ ಡ್ರೆಸ್ ನೋಡೋದ್ರಲ್ಲಿಯೇ ಕಳೆದು ಹೋಗಿದ್ರು. ಯಾರಿಗೂ ಕೂಡ ಆಕೆಯ ಹಾಡಿನ ಕಡೆ ಗಮನ ಇರಲಿಲ್ಲ ಎಂಬ ವರದಿಗಳು ಕೂಡ ಡೈಲಿ ಮೇಲ್ ಎಂಬ ಪತ್ರಿಕೆಯಲ್ಲಿ ಬಂದಿತ್ತು. ವೀಕ್ಷಕರೇ, 36 ವರ್ಷಕ್ಕೆ ಇಷ್ಟೆಲ್ಲ ಸಾಧಿಸಿರುವಂತ ರಿಹಾನಾ ತಾವು ಬಾರ್ಬಾಡೋಸ್ ದೇಶದ ಸೇಂಟ್ ಮೈಕೆಲ್ ಎಂಬಲ್ಲಿ 1988ರ ಫೆಬ್ರವರಿಯಲ್ಲಿ ಜನಿಸ್ತಾರೆ. ಈ ದೇಶ ದಕ್ಷಿಣ ಅಮೆರಿಕದ ಮೇಲಿರುವಂತಹ ದ್ವೀಪ ಸಮುಚ್ಛಯಗಳಲ್ಲಿ ಒಂದು. ಈಕೆ ತಾಯಿ ಮೋನಿಕಾ ಅಕೌಂಟೆಂಟ್ ಕೆಲಸದಲ್ಲಿ ಇದ್ರೆ ತಂದೆ ವೇರ್ ಹೌಸ್ ನ ಸೂಪರ್ವೈಸರ್ ಆಗಿದ್ರು. ತಂದೆ ತಾಯಿ ಇಬ್ರು ಕೂಡ ಉದ್ಯೋಗಸ್ಥರೇ ಆಗಿದ್ರು. ರಿಹಾನಾರದು ಅಂತಹ ಸ್ಥಿತಿವಂತ ಮನೆತನ ಆಗಿರ್ಲಿಲ್ಲ. ಅಲ್ಲಿ ಬಡತನ ಅನ್ನೋದು ಹಾಸಿ ಹೊತ್ಕೊಳ್ಳುವಷ್ಟಿತ್ತು. ಈಕೆಗೆ 2 ಸಹೋದರರು ಕೂಡ ಇದ್ದು ತನ್ನ ತಂದೆಯ ಬೇರೆ ಪತ್ನಿಯಿಂದ 2 ಸೋದರಿಯರು ಹಾಗೂ ಒಬ್ಬ ಸೋದರ ಕೂಡ ಇದ್ದ. ಬಾಲ್ಯದಲ್ಲಿ ಇವರೆಲ್ಲ ಒಟ್ಟಿಗೆ ಬೆಳೆದವರೇ. ಈ ರಿಹಾನಾ ತಾವು ವಿಶ್ವ ಪ್ರಸಿದ್ಧರಾಗುವ ಮುನ್ನನೇ ತಮ್ಮ ನೇಟಿವ್ನಲ್ಲಿ ಒಂದು ಸಬ್ ಮಿಲಿಟರಿ ಪ್ರೋಗ್ರಾಂನಲ್ಲಿ ಆರ್ಮಿ ಕೆಡೆಟ್ ಆಗಿದ್ದವರು. ಇಲ್ಲಿದ್ದಾಗ ಅವರು ಮಿಲಿಟರಿ ತರಬೇತಿಯಲ್ಲೂ ಕೂಡ ಭಾಗಿಯಾಗಿದ್ದುಂಟು. ಮುಂದೆ 2004ರಲ್ಲಿ ಅವರು ಬಾರ್ಬಾಡೋಸ್ನ ಮಿಸ್ ಬ್ಯೂಟಿ ಪೆಜೆಂಟ್ ಎಂಬ ಹೆಸರನ್ನು ಕೂಡ ಪಡೆದ್ರು. ಆರಂಭದಿಂದಲೂ ಕೂಡ ಮ್ಯೂಸಿಕ್ನಲ್ಲಿ ಆಸಕ್ತಿ ಇದ್ದಂತ ರಿಹಾನಾ ಈ ಬಗ್ಗೆ ಉತ್ತಮ ಅಭಿರುಚಿಯನ್ನ ಬೆಳೆಸಿಕೊಂಡಿದ್ರು. 2003ರಲ್ಲಿ ಎವಾನ್ ರೋಜರ್ ಎಂಬ ರೆಕಾರ್ಡ್ ತಜ್ಞರೊಬ್ಬರು ನಡೆಸಿದಂತ ಮ್ಯೂಸಿಕಲ್ ಆಡಿಷನ್ ನಲ್ಲಿ ರಿಹಾನಾ ಮೊದಲ ಬಾರಿಗೆ ಭಾಗವಹಿಸಿದ್ರು. ಮುಂದೆ 2004ರಲ್ಲಿ ಅವರು ಒಂದು ಸಭೆಯಲ್ಲಿ ಮೊದಲ ಸಲ ಸಾರ್ವಜನಿಕರ ಮುಂದೆ ಒಂದು ಡೆಮೋವನ್ನು ಕೂಡ ಕೊಟ್ಟಿದ್ರು. ಅಲ್ಲಿಂದ ಆ ಬಳಿಕ ನ್ಯೂಯಾರ್ಕ್ಗೆ ಹರಿದಂತ ರಿಹಾನಾ ಖ್ಯಾತ ಗಾಯಕರಾದಂಥ ಜೈಝೆಡ್ ರವರನ್ನ ಭೇಟಿಯಾಗ್ತಾರೆ. ಇವರು ಆಗ ಡೆಫ್ ರೆಕಾರ್ಡ್ ಲೇಬಲ್ ನ ಪ್ರೆಸಿಡೆಂಟ್ ಆಗಿದ್ರು. 2005ರಲ್ಲಿ ಅವ್ರಿಗಿನ್ನು 16 ವರ್ಷ ವಯಸ್ಸು. ಆ ಒಂದು ವಯಸ್ಸಿಗೆ ರಿಹಾನಾ ಅವರು ಜೈಝೆಡ್ ರವರ ಜೊತೆ ತಮ್ಮ ವೃತ್ತಿ ಬದುಕಿನ ಮೊಟ್ಟ ಮೊದಲ ರೆಕಾರ್ಡ್ ಒಪ್ಪಂದವನ್ನ ಮಾಡಿಕೊಂಡ್ರು. 2005ರಿಂದ 2009ವರೆಗೂ ರಿಹಾನಾ ಹಲವು ಸಾಂಗ್ ಶೋಗಳನ್ನ ಕೊಟ್ಟಿದ್ರು. ಅವುಗಳಲ್ಲಿ ಮ್ಯೂಸಿಕ್ ಆಫ್ ದಿ ಸನ್, ಎ ಗರ್ಲ್ ಲೈಕ್ ಎ ಮೀ, ಗುಡ್ ಗರ್ಲ್ ಗಾನ್ ಬ್ಯಾಡ್ ಈ ರೀತಿ ಮುಂತಾದವು ಪ್ರಮುಖವಾದವು. 2007ರಲ್ಲಿ ಇವರ ಪ್ರಸಿದ್ಧ ಅಂಬ್ರೆಲಾ ವರ್ಲ್ಡ್ ವೈಡ್ ಸಾಕಷ್ಟು ಹೆಸರನ್ನ ಮಾಡಿತ್ತು. ಇದು ಅವರ ಗುಡ್ ಗರ್ಲ್ ಗಾನ್ ಬ್ಯಾಡ್ ಎಂಬ ಹೆಸರಿನ ಆಲ್ಬಂನದ್ದು. ಈ ಒಂದು ಹಾಡಿನ ಶೋಗಾಗಿ ಅವರು ಖ್ಯಾತ ಗ್ರಾಮಿ ಅವಾರ್ಡ್ ಅನ್ನು ಕೂಡ ಪಡೆದಿದ್ರು. ಈ ಒಂದು ಹಾಡು 2007-8ರಲ್ಲಿ ಜನಪ್ರಿಯ ಆದಾಗ ಅದು ರಿಹಾನಾರಿಗೆ ವರ್ಲ್ಡ್ ವೈಡ್ ಹೆಸರನ್ನ ತಂದ್ಕೊಡ್ತು. ಮುಂದೆ 2011ರಲ್ಲಿ ಬಂದಂತ ಅವರ ವಿ ಫೌಂಡ್ ಲವ್ ಎಂಬ ಹಾಡನ್ನು ಕೂಡ ಇನ್ನೊಮ್ಮೆ ಅವರನ್ನ ಮುನ್ನೆಲೆಗೆ ತಂದಿತ್ತು. ಇದರಲ್ಲಿ ಇವ್ರ ಜೊತೆ ಕ್ವಾಲಿನ್ ಹ್ಯಾರಿಸ್ ಎಂಬುವರು ಕೂಡ ಇದ್ರು. ಈ ಒಂದು ಹಾಡು ಬಿಡುಗಡೆಯಾದ ಬಳಿಕ ಸತತ 16 ವಾರಗಳ ಕಾಲ ಇದು ಟಾಪ್ 10 ನಲ್ಲೇನೆ ಇತ್ತು. ಆ ವರ್ಷ ಇಡೀ ಇದು 100 ಟಾಪ್ ಹಾಡುಗಳ ಪೈಕಿ ಒಂದು ಅಂತ ಹೆಸರು ಪಡೆದಿತ್ತು. ಅಮೆರಿಕದ ಪಾಪ್ ವಲಯದಲ್ಲಿ ಅತಿ ಹೆಚ್ಚು ಯಶಸ್ವಿ ಸಿಂಗಲ್ ಹಾಡುಗಳನ್ನ ಕೊಟ್ಟಂತ ಖ್ಯಾತಿ ಈ ರಿಹಾನಾರ್ ಅವರದ್ದು. ಇದಕ್ಕಾಗಿ ಇವರು ಕೆಲವಾರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಳನ್ನು ಕೂಡ ಹೊಂದಿದ್ದಾರೆ. ಈ ರಿಹಾನಾ ಸಾಮಾಜಿಕ ಕಳಕಳಿ ಹೊಂದಿದ್ದು ತಮ್ಮ ಕ್ಲಾರಾ ನಿಯೋನೆಲ್ ಫೌಂಡೇಶನ್ನ ಮೂಲಕ ಅನೇಕ ಜನಪರ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದಕ್ಕಾಗಿ ಇವರಿಗೆ 2017ರಲ್ಲಿ ಹಾರ್ವರ್ಡ್ ಹ್ಯೂಮ್ಯಾನಿಟೇರಿಯನ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ ಒಂದು ಫೌಂಡೇಶನ್ ಪ್ರತಿ ವರ್ಷ ಡೈಮಂಡ್ ಬಾಲ್ ಎಂಬ ಉತ್ಸವವನ್ನು ಕೂಡ ನಡೆಸುತ್ತೆ.
2020 ಕೋವಿಡ್ನಲ್ಲಿ ಇವರ ಕ್ಲಾರಾ ಫೌಂಡೇಶನ್ ಕೋವಿಡ್ನ ಪೀಡಿತರಿಗಾಗಿ ಸುಮಾರು $5 ಮಿಲಿಯನ್ ಹಣವನ್ನು ಪರಿಹಾರವಾಗಿ ನೀಡಿತ್ತು. ಸಂಗೀತ ಮಾತ್ರವಲ್ಲದೆ ಹಾಲಿವುಡ್ನ ಕೆಲ ಸಿನಿಮಾಗಳಲ್ಲೂ ಕೂಡ ರಿಹಾನಾ ಕಾಣಿಸಿಕೊಂಡಿದ್ದಾರೆ. ರಿಹಾನಾ ಇವತ್ತು ಹಾಡೋದಕ್ಕೆ ವೇದಿಕೆಗೆ ಬಂದ್ರೆ ಅದನ್ನ ನೋಡೋದಕ್ಕೆ ಸಾವಿರಾರು ಜನ ಜಮಾಯಿಸ್ತಾರೆ. ಅವರ ದನಿ ಕೇಳೋದಕ್ಕೆ ಜನ ಹಾತೊರೆದು ನಿಲ್ತಾರೆ. ಗಾಯನದಲ್ಲಿ ರಿಹಾನಾ ಯಾವುದೇ ಬೇಸಿಕ್ ಅಥವಾ ಶಾಸ್ತ್ರೀಯ ಅಭ್ಯಾಸ ಕೂಡ ಮಾಡಿಲ್ವಾದ್ರೂ ಮಾಜಿ ಗಾಯಕರಾದ ನಿಯೋ ಅವರು ಇವರಿಗೆ ಹಾಡೋದಕ್ಕೆ ಪ್ರೇರಣೆ ಅಂತ ರಿಹಾನಾ 2007ರಲ್ಲಿ ಒಂದ್ಸಾರಿ ಹೇಳಿದ್ರು. ತಾವು ಜನಸ್ತಂತ ನೇಟಿವ್ ಸ್ಥಳ ಆದಂತ ಬಾರ್ಬಡೋಸ್ನಲ್ಲಿ ರಿಹಾನಾ ಇವತ್ತು ಎಷ್ಟು ಫೇಮಸ್ ಅಂದ್ರೆ ಅಲ್ಲಿಯ ಒಂದು ರಸ್ತೆಗೆ ಇವರದೇ ಹೆಸರನ್ನ ಇಡಲಾಗಿದೆ. ವಿಶ್ವಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯ ಮೇಣದ ಪ್ರತಿಭೆಗಳನ್ನ ಹೊಂದಂತ ಏಕೈಕ ಪಾಪ್ ತಾರೆ ಈ ರಿಹಾನಾ. 2013ವರೆಗೂ ಇವರ ಒಟ್ಟು 8 ಮೇಣದ ಪ್ರತಿಮೆಗಳು ತಲೆ ಎತ್ತಿದ್ವು. ಇವುಗಳಲ್ಲಿ ತೀರಾ ಇತ್ತೀಚಿನದು ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರ್ನ ಲೊಕೇಶನ್ ಅಲ್ಲಿ ಅನಾವರಣಗೊಂಡಿದೆ. ಇವತ್ತು ಈ ರಿಹಾನಾರ ಒಟ್ಟಾರೆ ನೆಟ್ವರ್ತ್ ಸುಮಾರು ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು 11,000 ಕೋಟಿಗೂ ಹೆಚ್ಚಿನ ಮೊತ್ತ. ಅಮೆರಿಕದ ಮ್ಯಾನ್ಹಂಟನ್ ಎಂಬಲ್ಲಿ ಇವರ ಸ್ವಂತದ್ದು ಒಂದು ಪೆಂಟ್ ಹೌಸ್ ಕೂಡ ಇದೆ. ಇದರ ಬೆಲೆ ಸುಮಾರು $14 ಮಿಲಿಯನ್. 2018ರಲ್ಲಿ ಇವರು ವೆಸ್ಟ್ ಲಂಡನ್ನಲ್ಲಿ ಖರೀದಿ ಮಾಡಿದಂತ ಮನೆ ಬೆಲೆ $7 ಮಿಲಿಯನ್ಗೂ ಹೆಚ್ಚು. 2018ರಲ್ಲಿ ರಿಹಾನಾ ಹಾಲಿವುಡ್ನ ಹಿಲ್ಸ್ನಲ್ಲಿದ್ದಂಥ ತಮ್ಮ ಮ್ಯಾನ್ಷನ್ ಒಂದನ್ನ ಹರಾಜಿಗಿಟ್ಟಿದ್ರು. ಇದು $10 ಮಿಲಿಯನ್ಗೆ ಸೇಲ್ ಆಗಿತ್ತು ಅಂತ ವರದಿಯಾಗಿತ್ತು. ಇನ್ನು ಫೋರ್ಬ್ಸ್ ವರದಿಯಲ್ಲಿ ಅಮೆರಿಕದ ಸಿರಿವಂತ ಪಾಪ್ ಗಾಯಕಿಯರಾದಂಥ ಲಿಸ್ಟ್ನಲ್ಲಿ ರಿಹಾನಾ ಮೊದಲ ಸ್ಥಾನದಲ್ಲಿ ಇದ್ದಾರೆ. ಇವರ ನಂತರದ ಸ್ಥಾನ ಟೇಲರ್ ಸ್ವಿಫ್ಟ್ ರವರದ್ದು. 2007ರಲ್ಲಿ ರಿಹಾನಾ ಅಮೆರಿಕನ್ ಸಿಂಗರ್ ಆಗಿದ್ದಂಥ ಕ್ರಿಸ್ ಬ್ರೌನ್ ರವರನ್ನ ಡೇಟಿಂಗ್ ನಡೆಸ್ತಾ ಇದ್ರು. 2009ರ ಫೆಬ್ರವರಿ ಹೊತ್ತಿಗೆ ಇವರ ಸಂಬಂಧ ಕೆಟ್ಟು ಹೋಗಿತ್ತು. ಡೊಮೆಸ್ಟಿಕ್ ವೈಲೆನ್ಸ್ನ ಆರೋಪದ ಅಡಿಯಲ್ಲಿ ರಿಹಾನಾ ಕ್ರಿಸ್ ಬ್ರೌನ್ ರವರನ್ನ ದೂರ ಮಾಡಿದ್ರು. ಮುಂದೆ ಕೆನಡಾದ ರ್ಯಾಪ್ ಗಾಯಕನಾದಂಥ ಡ್ರೇಕ್ ಎಂಬಾತನ ಜೊತೆ ರಿಲೇಷನ್ ಬೆಳೆಸ್ಕೊಂಡಂತ ರಿಹಾನಾ 2016ವರೆಗೂ ಕೂಡ ಈ ಒಂದು ಸಂಬಂಧವನ್ನ ಮುಂದುವರಿಸಿದ್ರು. ಮುಂದೆ 2017ರಲ್ಲಿ ಸೌದಿಯ ಬಿಸ್ನೆಸ್ ಮ್ಯಾನ್ ಆಗಿದ್ದಂತ ಹಾಸನ್ ಜಮೀಲ್ ಎಂಬುವರ ಜೊತೆ ರಿಹಾನಾ ಡೇಟಿಂಗ್ ನಡೆಸೋದಕ್ಕೆ ಶುರು ಮಾಡ್ತಾರೆ. ಹಾಗೂ 2020ರಲ್ಲಿ ಇವ್ರ ಜೊತೆ ಬ್ರೇಕಪ್ ಕೂಡ ಆಗುತ್ತೆ. 2020ರಿಂದ ರಾಕಿ ಎಂಬುವರ ಜೊತೆ ಅವರು ರಿಲೇಷನ್ ನಲ್ಲಿ ಇದ್ದಾರೆ. 2023ರ ಹೊತ್ತಿಗೆ ಈ ರಿಹಾನಾ 2 ಗಂಡು ಮಕ್ಕಳ ತಾಯಿಯಾಗಿದ್ದು ಆ ಮಕ್ಕಳ ತಂದೆ ಅವರ ಗೆಳೆಯರಾದಂಥ ರಾಕಿ. 2008ರ ಫೆಬ್ರವರಿಯಿಂದ ಫೆಬ್ರವರಿ 21ರಂದು ಪ್ರತಿ ವರ್ಷ ಸೇಂಟ್ ಮೈಕೆಲ್ನಲ್ಲಿ ಈಕೆ ಹೆಸರಲ್ಲಿ ರಿಹಾನಾ ದಿನಾಚರಣೆಯನ್ನು ಕೂಡ ಆಚರಿಸಲಾಗುತ್ತೆ. ತಮ್ಮ ವೃತ್ತಿ ಬದುಕಲ್ಲಿ ಯಾವುದೇ ವಿವಾದ ಮಾಡಿಕೊಳ್ಳದಂತ ರಿಹಾನಾ ತಾವು ಸ್ಟೇಜ್ ಹತ್ತುವ ಮುನ್ನ ಡ್ರಿಂಕ್ಸ್ ಅನ್ನು ಸೇವಿಸಿ ಗಾಯನವನ್ನ ಶುರು ಮಾಡ್ತಾರೆ ಎಂಬ ಆರೋಪ ಕೂಡ ಇದೆ. ಇವರ ವೈಯಕ್ತಿಕ ಬದುಕು 2009ರ ಇವರ ಗೆಳೆಯ ಕ್ರಿಸ್ ಬ್ರೌನ್ ಎಂಬಾತನಿಂದ ವಿವಾದವಾಗಿತ್ತು. ಈ ಕ್ರಿಸ್ ಬ್ರೌನ್ ರಿಹಾನಾರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂಬ ಸುದ್ದಿಯಾಗಿತ್ತು. ಈ ಒಂದು ವಿಷಯವಾಗಿ ರಿಹಾನಾ ತಾವು ಕೋರ್ಟ್ ಮೆಟ್ಟಿಲನ್ನ ಏರಿದ್ದು ಕೂಡ ವಾಸ್ತವ. ರಿಹಾನಾ ಇದೆಲ್ಲದರ ಹೊರತು ಸಮಾಜಮುಖಿ ಮಹಿಳೆ. ಬಡತನದಿಂದ ಬೆಳೆದಂತ ಆಕೆ ಬಡವರ್ಗ ಹಾಗೂ ಶ್ರಮಿಕರ ಪರವಾಗಿ ನಿಲ್ಲುವಂತ ಮನಸ್ಥಿತಿ ಇರುವಂತ ಗಾಯಕಿ. ರಿಹಾನಾ ಭಾರತದ ರೈತರ ಬಗ್ಗೆ ಹೆಚ್ಚು ಕಾಳಜಿ ಇರುವಂತ ವ್ಯಕ್ತಿ. ಇನ್ನು ಇದು ರಿಹಾನಾ ಅವರು ಭಾರತದಲ್ಲಿ ಕೊಟ್ಟಂತ ಮೊದಲ ಹಾಡಿನ ಶೋ. ಮದುವೆಗೆ ಬಂದ ಅನೇಕರ ಜೊತೆ ಯಾವುದೇ ದೊಡ್ಡಸ್ತಿಕೆ ತೋರಿಸದೆ ಎಲ್ಲರ ಜೊತೆ ಆತ್ಮೀಯವಾಗಿ ಸೆಲ್ಫಿಯನ್ನ ಪಡೆದಂತ ರಿಹಾನಾ ಅವರು ತಾವೆಷ್ಟು ಸರಳ ಹಾಗೂ ನಿರಾಡಂಬರ ಎಂಬುದನ್ನು ಮತ್ತೆ ನಿರೂಪಿಸಿದ್ದಾರೆ. ಏನೂ ಇರದಂತ ಸ್ಥಿತಿಯಿಂದ ಇವತ್ತು ಇಡೀ ಜಗತ್ತೇ ತಮ್ಮ ಕಡೆ ತಿರುಗಿ ನೋಡುವಂತೆ ಬೆಳೆದಂತ ರಿಹಾನಾ ಅವರ ಈ ಒಂದು ಬದುಕು ಹಾಗೂ ಸಾಧನೆ ನಿಜಕ್ಕೂ ಹಲವರಿಗೆ ಪ್ರೇರಣೆ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ರಿಹಾನಾರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.